ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಲಕ್ಕಿ ಟಿಫನ್ಸ್. ಇಂದಿನ ಅಡಿಗೆ ಪನ್ನೀರ್ ಯಖ್ನಿ. ಮೊದಲಿಗೆ ಒಂದು ಪ್ಯಾನಲ್ಲಿ 2 ಸ್ಪೂನ್ ಜೀರಿಗೆ ಹಾಕೊಳ್ಳಿ. ನಂತರ 2 ಸ್ಪೂನ್ ಮೆಣಸು, ಹಾಗೆ 2 ಒಣಮೆಣಸಿನ್ಕಾಯಿ ಮತ್ತೆರಡು ಏಲಕ್ಕಿ, ಹಾಗೆ 1-2 ಸ್ಪೂನು ಸಾಂಬಾರು ಕಾಳನ್ನು ಹಾಕೊಳ್ಳಿ ಅಥವಾ ಧನಿಯಾ ಕಾಳನ್ನ ಹಾಕೋಬೇಕು. ನೋಡಿ, ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೀವು ಬೇಕಿದ್ರೆ ಒಂದು ಮರಾಠಿ ಹೂವು ಅಥವಾ ಮರಾಠಿ ಮೊಗ್ಗನ್ನು ಹಾಕೋಬಹುದು. ನೋಡಿ, ಇವಾಗ ಆಗಿದೆ. ಇದನ್ನು ಮಿಕ್ಸಿ ಜಾರಿನಲ್ಲಿ ಹಾಕೊಂಡು ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು. ನೋಡಿ, ಇಷ್ಟಾದರೆ ಸಾಕು. ನಂತರ ಒಂದು ಮಿಕ್ಸಿ ಬೌಲಿನಲ್ಲಿ ನಾನಿಲ್ಲಿ 1 ಬೌಲ್ ಗೋಡಂಬಿನ ನೆನೆಸಿ ಹಾಕೊಂಡಿದ್ದೀನಿ, ಮತ್ತು 4-5 ಪನ್ನೀರನ್ನು ಕ್ಯೂಬ್ನ ಹಾಕ್ಕೊಂಡು ರುಬ್ಕೋಬೇಕು. ನಂತರ ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ನೀವು ಬೇಕಿದ್ರೆ ಪನ್ನೀರನ್ನ ಹುರ್ಕೋಬೋದು, ಇಲ್ಲ ಅಂದರೂ ಪರವಾಗಿಲ್ಲ. 1-2 ಪಲಾವ್ ಎಲೆನ ಹಾಕ್ಕೊಳ್ಳಿ. ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ರುಬ್ಬಿದ ಮಿಕ್ಸನ್ನು ಹಾಕ್ಕೊಳ್ಳಿ. ಗೋಡಂಬಿ ಮತ್ತು ಪನ್ನೀರನ್ನ ಮಿಕ್ಸನ್ನು ಹಾಕೋಬೇಕು. ನಂತರ 1 ಬಟ್ಟಲು ಮೊಸರನ್ನು ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರನ್ನು ಹಾಕೋಬೇಕು. ಸ್ವಲ್ಪ ಹೊತ್ತು ಕುದಿಯಲು ಬಿಡಿ. ನಂತರ ಪನ್ನೀರನ್ನು ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಳ್ಳಿ. ನಂತರ ರುಬ್ಬಿದ ಮಿಕ್ಸನ್ನು ಹಾಕ್ಕೊಳ್ಳಿ. ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು. ನೀವು ಬೇಕಿದ್ರೆ ಗರಂ ಮಸಾಲ ಪೌಡ್ರು ಕೂಡ ಹಾಕೋಬೋದು, ಇಲ್ಲಾಂದರೆ ನಾವು ಮೊದಲೇ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದಾದರೂ ಸಾಕಾಗುತ್ತೆ. ನಂತರ ಉಪ್ಪನ್ನು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. 1-2 ನಿಮಿಷ ಕುದಿಯಲು ಬಿಡಿ. ನೋಡಿ, ಇವಾಗ ಆಗಿದೆ. ನೀವು ತೆಳ್ಳಗಾದರೆ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಪನ್ನೀರು ಚೆನ್ನಾಗಿ ಬೇಯಬೇಕು. ನಂತರ ಕಸ್ತೂರಿ ಮೇಥಿಯನ್ನು ಹಾಕ್ಕೊಳ್ಳಿ. 1-2 ನಿಮಿಷ ಅದನ್ನು ಕೂಡ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ಆಗಿದೆ. ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.